ರಾಜಕಾರಣಿಗಳು ಅಂದ್ರೆ ಕೇವಲ ಭಾಷಣಕ್ಕೆ ಸೀಮಿತ ಎಂಬ ಮಾತಿದೆ. ಆದರೆ ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಇಂದು ನಡೆದುಕೊಂಡ ರೀತಿ ನಿಜಕ್ಕೂ ಮೆಚ್ಚುವಂತದ್ದು. ಚಿತ್ರದುರ್ಗದ ಸಿರಿಗೆರೆ ಬಳಿ ನಡೆದ ಭೀಕರ ರಸ್ತೆ ಅಪಘಾತದ ಸ್ಥಳದಲ್ಲಿ ಶಾಸಕರು ತೋರಿದ ಸಮಯ ಪ್ರಜ್ಞೆ ಮತ್ತು ಮಾನವೀಯತೆ ಈಗ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ಚಿತ್ರದುರ್ಗದ ಸಿರಿಗೆರೆ ಸಮೀಪದ ಹೆದ್ದಾರಿಯಲ್ಲಿಂದು ಭೀಕರ ಆಟೋ ಅಪಘಾತ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಆಟೋ ರಸ್ತೆ ಬದಿಯ ಡಿವೈಡರ್ಗೆ ಬಲವಾಗಿ ಡಿಕ್ಕಿ ಹೊಡೆದಿದೆ. ಅಪಘಾತದ ತೀವ್ರತೆಗೆ ಆಟೋ ನಜ್ಜುಗುಜ್ಜಾಗಿದ್ದು ಅದರಲ್ಲಿ ಪ್ರಯಾಣಿಸುತ್ತಿದ್ದ ಇಬ್ಬರು ಪ್ರಯಾಣಿಕರು ಹಾಗೂ ಚಾಲಕ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಅದರಲ್ಲೂ ಓರ್ವ ಮಹಿಳೆ ತೀವ್ರವಾಗಿ ಗಾಯಗೊಂಡು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ರು. ಸರಿಯಾಗಿ ಇದೇ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಚಿತ್ರದುರ್ಗ ಮಾರ್ಗವಾಗಿ ದಾವಣಗೆರೆ ತಮ್ಮ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಸಾಗರ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ತೆರಳುತ್ತಿದ್ರು. ರಸ್ತೆಯಲ್ಲಿ ಆಟೋ ಬಿದ್ದಿರುವುದನ್ನು ಗಮನಿಸಿದ ಶಾಸಕರು ಕ್ಷಣಾರ್ಧವೂ ಯೋಚಿಸದೆ ಕೂಡಲೇ ತಮ್ಮ ವಾಹನವನ್ನ ನಿಲ್ಲಿಸಿ ಗಾಯಾಳುಗಳ ಬಳಿ ಓಡಿ ಬಂದ್ರು. ಗಾಯಾಳುಗಳ ಸ್ಥಿತಿ ಕಂಡು ಕಳವಳಗೊಂಡ ಶಾಸಕ ಬೇಳೂರು ತಕ್ಷಣವೇ 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ರು. ಕೇವಲ ಆಂಬ್ಯುಲೆನ್ಸ್ ಕರೆಯುವುದಷ್ಟೇ ಅಲ್ಲದೆ ಸ್ಥಳೀಯ ವೈದ್ಯರಿಗೆ ಖುದ್ದಾಗಿ ಫೋನ್ ಮಾಡಿ ಗಾಯಾಳುಗಳಿಗೆ ತುರ್ತು ಮತ್ತು ಸೂಕ್ತ ಚಿಕಿತ್ಸೆ ನೀಡುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಗಾಯಾಳುಗಳನ್ನ ಆಂಬ್ಯುಲೆನ್ಸ್ಗೆ ಹತ್ತಿಸುವವರೆಗೂ ಸ್ಥಳದಲ್ಲೇ ಇದ್ದು ಧೈರ್ಯ ತುಂಬಿದ್ರು. ಈ ಮಾನವೀಯ ಕಾರ್ಯದಲ್ಲಿ ಶಾಸಕರ ವಾಹನ ಚಾಲಕ ರಾಕೇಶ್ ಗೌತಂಪುರ ಹಾಗೂ ಅವರ ಅಂಗರಕ್ಷಕರು ಕೂಡ ಕೈ ಜೋಡಿಸಿದ್ರು. ದಾವಣಗೆರೆಯ ತಮ್ಮ ಅಭ್ಯರ್ಥಿ ಪರ ಪ್ರಚಾರದ ಧಾವಂತದಲ್ಲಿದ್ದರೂ ಸಹ ಪರಕೀಯರ ಪ್ರಾಣ ಉಳಿದಲು ಮುಂದಾದ ಶಾಸಕರ ಈ ನಡೆಯನ್ನ ಕಂಡು ಸ್ಥಳೀಯರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಕ್ಷೇತ್ರ ಯಾವುದೇ ಇರಲಿ ಸಂಕಷ್ಟದಲ್ಲಿರುವವರಿಗೆ ಮೊದಲು ಸ್ಪಂದಿಸಬೇಕು ಎಂಬ ಸಂದೇಶವನ್ನ ಶಾಸಕರು ಇಂದು ಸಾರಿದ್ದಾರೆ. ರಾಕೇಣ 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 ರಾಕೆ ಅಣ್ಣ ಒಂಚೂರು ಗಾಡಿ ಸೈಡ್ ಹಾಕಿ, ಗಾಡಿ ಸೈಡ್ ಹಾಕ್ಬೇಕಂತ ಅದು ಹಾಕೊಂಡು ಹೋಗ್ರಿ, ಅದು ಹಾಕೊಂಡು ಹೋಗ್ರಿ. ಹಾಕೊಂಡ್ಬಿಡಪ್ಪ ಬರ್ರಿ ಬರ್ರಿ. ನೋಡ್ತಿದ್ದೀರಿ ಸುದ್ದಿಮನೆ ನ್ಯೂಸ್ ಡಿಜಿಟಲ್ ಮೀಡಿಯಾ. ಕೋ-ಸ್ಪಾನ್ಸರ್ಸ್ ನಿಮ್ಮ ನೆಚ್ಚಿನ ಹಾಗೂ ನಂಬಿಕಸ್ಥ ಸಂಸ್ಥೆಗಳಾದ ಆರ್ಬಿಡಿ ಗ್ರೂಪ್ ಆಫ್ ಕಂಪನೀಸ್, ರಾಯಲ್ ಬೆವರೇಜಸ್ ಡಿಪೋ, ರಾಯಲ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ರಾಯಲ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್, ಆರ್ಬಿಡಿ ಮೋಟರ್ಸ್, ಆರ್ಬಿಡಿ ಸೌಹಾರ್ದ ಸಹಕಾರ ಸಂಘ ನಿಯಮಿತ ಸಾಗರ. ಇದು ಜಮೀಲ್ ಸಾಗರ್ ಅವರ ಸಾರಥ್ಯದ ಸುದ್ದಿಮನೆ ಡಿಜಿಟಲ್ ಮೀಡಿಯಾ, ಸತ್ಯದ ದಾರಿ, ಜನಸಾಮಾನ್ಯರ ಧ್ವನಿ.